ಸದ್ಯ ರಾಜ್ಯ ರಾಜಕಾರಣದಲ್ಲಿ ಬಹಳ ದೊಡ್ಡ ಕೋಲಾಹಲವನ್ನು ಎಬ್ಬಿಸಿರುವಂತಹ ಜಾತಿ ಜನಗಣತಿ ಸಮುದಾಯಗಳ ಮಧ್ಯೆ ಜ್ವಾಲಾಗ್ನಿ ಸೃಷ್ಟಿಯಾಗೋದಕ್ಕೆ ಪರೋಕ್ಷವಾಗಿ ಕಾರಣ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಸದ್ಯ ರಾಜ್ಯ ರಾಜಕಾರಣದ ಪರಿಸ್ಥಿತಿ, ರಾಜ್ಯದ ಯಾರನ್ನೇ ಕೇಳಿದ್ರು ಜಾತಿ ಗಣತಿಯ ವಿಚಾರವೇ ಈಗ ಸದ್ಯ ಚರ್ಚೆಯಲ್ಲಿದೆ. ವರದಿಯನ್ನು ಅಧಿಕೃತವಾಗಿ ಬಿಡುಗಡೆ ಆಗಿಲ್ಲ, ಆದರೂ ಅದಕ್ಕೆ ಮುನ್ನ ಒಕ್ಕಲಿಗರು, ಲಿಂಗಾಯತರು ಸಮರ ಸಾರಿದ್ದಾರೆ. ಮುಖ್ಯಮಂತ್ರಿಗಳಿಗೆ ಅಹಿಂದ ಬಲ ಇದೆ. ಆದರೆ ಇವೆಲ್ಲದರ ನಡುವೆ ಮುಖ್ಯಮಂತ್ರಿಗಳು ನಾಳೆ ಈ ವರದಿಯನ್ನ ಜಾರಿ ಮಾಡ್ತಾರಾ? ವಿಶೇಷ ಸಂಪುಟ ಸಭೆಯ ಮೇಲೆ ಎಲ್ಲರ ಕುತೂಹಲ ಇದೆ. DCM DK ಶಿವಕುಮಾರ್ ಆದಿಯಾಗಿ ಬಹಳಷ್ಟು ಜನ ಲಿಂಗಾಯತರು, ಒಕ್ಕಲಿಗ ನಾಯಕರೇ ಇದನ್ನ ನೇರವಾಗಿ ವಿರೋಧ ಮಾಡಿದ್ರು. ಹಾಗಾಗಿ ಈಗ ಜಯಪ್ರಕಾಶ್ ಹೆಗಡೆ ಈ ಆಯೋಗವನ್ನ, ಈ ವರದಿಯನ್ನು ರಚನೆ ಮಾಡಿರುವ ಆಯೋಗದ ಅಧ್ಯಕ್ಷರು ಜಯಪ್ರಕಾಶ್ ಹೆಗಡೆ ವಿರುದ್ಧ ಮುಗಿಬಿದ್ದಿದ್ದಾರೆ. ಸಮುದಾಯದ ಪ್ರಮುಖ ನಾಯಕರು ನಿನ್ನೆ ಜಯಪ್ರಕಾಶ್ ಹೆಗಡೆ ವಿರುದ್ಧ ಒಕ್ಕಲಿಗ ಶಾಸಕರು ಟೀಕೆ ಮಾಡಿದ್ದಾರೆ. ಹಳೆ ಮಾಹಿತಿಯನ್ನೇ ಕೊಟ್ಟಿದ್ದಾರೆ ಅಂತ ನಿನ್ನೆ ಫುಲ್ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಹಿಂದುಳಿದ ವರ್ಗಗಳ ಆಯೋಗದ ಮಾಜಿ ಅಧ್ಯಕ್ಷರು ಜಯಪ್ರಕಾಶ್ ಹೆಗಡೆಗೆ ಕ್ಲಾಸ್ ತಗೊಂಡಿದ್ದಾರೆ. ಕ್ಯಾಬಿನೆಟ್ ಸಭೆಯಲ್ಲಿ ನಿರಾತಂಕವಾಗಿ ನಿರಾಕರಿಸೋದಕ್ಕೆ ಆಗ್ರಹವನ್ನ ಇಟ್ಟಿದ್ದಾರೆ. 5 ಜನ ಒಕ್ಕಲಿಗ ಸಚಿವರುಗಳಿಗೆ ಖಂಡ ತುಂಡವಾಗಿ ವಿರೋಧ ಮಾಡ್ಬೇಕು, ನೀವು ಇದನ್ನ ಒಪ್ಕೊಂಡು ಬರಬೇಡಿ ಅಂತ ಹೇಳಿ ಒಕ್ಕಲಿಗ ನಾಯಕರು, ಒಕ್ಕಲಿಗ ಸಮುದಾಯದ ಮುಖಂಡರು ಸಚಿವರುಗಳಿಗೆ ಹೇಳಿದ್ದಾರೆ, ತಾಕೀತು ಮಾಡಿದ್ದಾರೆ. ನೀವು ಹೀಗೆ ಮಾಡಿದ್ರಿ ಅಂತಂದ್ರೆ ಮುಂದೆ ರಾಜಕಾರಣ ಬಹಳ ಕಷ್ಟ ಆಗುತ್ತೆ, ಸಾಧ್ಯನೇ ಇಲ್ಲ ಅನ್ನೋ ಪರಿಸ್ಥಿತಿ ಇದೆ ಅನ್ನೋ ನಿಟ್ಟಿನಲ್ಲಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಒಟ್ಟಾರೆ ಒಕ್ಕಲಿಗರಿಗಂತೂ ಒಕ್ಕಲಿಗರು ಮತ್ತು ಲಿಂಗಾಯತರು ಅವರಿಬ್ಬರಿಗಂತೂ ಇದ್ರ ಮೇಲೆ ಯಾವುದೇ ನಂಬಿಕೆ ಇಲ್ಲ ಅಥವಾ ಭರವಸೆ ಇಲ್ಲ. ಕೇಂದ್ರದ ಸೂಚನೆ ಮೇರೆಗೆ ಒಂದಿಷ್ಟು ಜನ ನಾಯಕರುಗಳು ಬಾಯಿ ಮುಚ್ಕೊಂಡು ಕೂತಿರಬಹುದು. ಆದರೆ ಈ ಹಿಂದೆ ಇದೇ ವರದಿಯನ್ನಲ್ವೇ ಬಹಳಷ್ಟು ಜನ ಸೈನ್ ಹಾಕಿ, ಇಲ್ಲ ಇದನ್ನು ವಿರೋಧ ಮಾಡ್ತೀವಿ, ಇದನ್ನು ಅನುಷ್ಠಾನ ಮಾಡಬಾರ್ದು, ರಾಜ್ಯದಲ್ಲಿ ಜಾರಿಗೆ ತರಬಾರ್ದು ಅಂತೆಲ್ಲ ಪತ್ರ ಬರೆದಿದ್ರು. ಆದರೆ ಈಗ ಇದು ಜಾತಿ ಗಣತಿಯಲ್ಲ, ಇದು ಸಾಮಾಜಿಕ ಸಮೀಕ್ಷೆ, ಆರ್ಥಿಕ ಸಮೀಕ್ಷೆ, ಶೈಕ್ಷಣಿಕ ಸಮೀಕ್ಷೆ ಅಂತ ಹೇಳ್ತಾರೆ. ಆದರೆ ಇಲ್ಲಿ ಜಾತಿ ಬಿಟ್ಟು ಮತ್ತೆ ಯಾವುದೂ ಈವರೆಗೂ ಚರ್ಚೆ ಆಗಿಲ್ಲ. ಜಾತಿ ಗಣತಿ ಅಲ್ಲ ಅಂತ ರಾಜಕಾರಣಿಗಳು ಹೇಳ್ತಾರೆ. ಈಗ ಮುಖ್ಯಮಂತ್ರಿಗಳು ಮುಗಿಬೀಳೋ ಹಾಗಿದೆಯಾ? ಇಲ್ಲ. ಮುಖ್ಯಮಂತ್ರಿಗಳದ್ದು ಅವ್ರ ಮೇಲೆ ಅವ್ರನ್ನ ಎದುರಾಕೊಳ್ಳುವಂಥ ಸಾಹಸಕ್ಕೆ ನಾಯಕರುಗಳು ಹೋಗೋ ರೀತಿ ಕಾಣ್ತಾ ಇಲ್ಲ. ಹಾಗಂತಾಗಾದ್ರೆ ಯಾರನ್ನ ಪ್ರಶ್ನೆ ಮಾಡೋದು? ಸದ್ಯಕ್ಕೆ ಜಯಪ್ರಕಾಶ್ ಹೆಗಡೆ ಅವರಿದ್ದಾರೆ, ಹಿಂದುಳಿದ ವರ್ಗಗಳ ಆಯೋಗದ ಮಾಜಿ ಅಧ್ಯಕ್ಷರು. ಈ ವರದಿ ರೆಡಿ ಮಾಡಿದ್ದು ಇವರ ಅಧ್ಯಕ್ಷಕ್ಕೆ ಟೈಮ್ನಲ್ಲೇ ಈ ವರದಿ ಮಾಡಿಕೊಟ್ಟಿದ್ದು ಇವರೇನೆ. ಹಾಗಾಗಿ ನೀವು ಕೊಟ್ಟಿದ್ದು ವರದಿ ಸರಿ ಇಲ್ಲ. 2015-14 ವರದಿ ತಗೊಂಬಂದು 2020ರಲ್ಲಿ ಕೊಟ್ಟು ಈಗ 2025ರಲ್ಲಿ ಅಂದರೆ 10 ವರ್ಷಗಳ ಬಳಿಕ ನೀವು ಅದನ್ನು ಚರ್ಚೆ ಆಗುವಾಗ ಮಾಡಿದ್ದೀರಿ. ನೀವು ಕೊಟ್ಟಿರೋ ವರದಿನೇ ಸರಿ ಇಲ್ಲ ಅಂತ ಜಯಪ್ರಕಾಶ್ ಹೆಗಡೆ ಅವರ ವಿರುದ್ಧ ಮುಗಿಬಿದ್ದಿದ್ದಾರೆ ಒಕ್ಕಲಿಗ ನಾಯಕರು. ಅದ್ರ ಜೊತೆಗೆ ಒಕ್ಕಲಿಗ ಸಚಿವರುಗಳಿಗೂ ಕೂಡ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ನೀವು ಅವರೆಲ್ಲ ಹೇಳಿದ್ರು ಅನ್ನೋ ಕಾರಣಕ್ಕೆ ಹ್ಞೂ ಅಂತ ಹೇಳಬೇಡಿ, ಇದನ್ನ ನೀವು ಖಂಡ ತುಂಡವಾಗಿ ವಿರೋಧಿಸಬೇಕು ಅಂತಲೂ ಕೂಡ ಒಕ್ಕಲಿಗ ಸಚಿವರುಗಳಿಗೆ ಸೂಚನೆ ಸಿಕ್ಕಿದೆ. ಆದರೆ 2014-15ರಲ್ಲಿ ಸಮೀಕ್ಷೆ ಆಗಿದೆ, ಆಗಲೇ ಮಾಹಿತಿ ಕೊಡಲಾಗಿದೆ. ಸುಮ್ಮನೆ ಅಲ್ಲ, 5-5.5 ಕೋಟಿ ಜನರ ಮಾಹಿತಿ ಕೊಡೋದಕ್ಕಾಗತ್ತಾ? ಮನೆಗೆ ಹೋಗದೆ ಆಫೀಸಲ್ಲಿ ಕೂತ್ಕೊಂಡು 5.5 ಕೋಟಿ ಜನರ ಡೇಟಾ ಸಂಗ್ರಹ ಮಾಡೋದಕ್ಕಾಗತ್ತಾ ಅಂತ ಪವರ್ ಟಿವಿಗೆ ಜಯಪ್ರಕಾಶ್ ಹೆಗಡೆ ಮಾತನಾಡಿದ್ದಾರೆ. 2014-15ರಲ್ಲೇ ಸಮೀಕ್ಷೆ ಆಗಿದೆ ಅಂತ ಹಿಂದುಳಿದ ವರ್ಗಗಳ ಆಯೋಗದ ಮಾಜಿ ಅಧ್ಯಕ್ಷರು, ಯಾವ ವರದಿ ಬಗ್ಗೆ ನಾವು ಚರ್ಚೆ ಮಾಡ್ತಿದ್ದೀವಿ ಆ ವರದಿಯನ್ನ ಸಲ್ಲಿಕೆ ಮಾಡುವಾಗ ಇದ್ದಂತ ಅಧ್ಯಕ್ಷರು, ಜಾತಿ ಗಣತಿ ಸಮೀಕ್ಷೆಯಲ್ಲಿ 1 ಲಕ್ಷ ಅಧಿಕಾರಿಗಳು ಭಾಗಿಯಾಗಿದ್ರು. ಅವ್ರು ಹೇಳಿದ್ದನ್ನ ಸಮೀಕ್ಷೆ ಮಾಡಿದವ್ರು ಬರ್ಕೊಂಡಿದ್ದಾರೆ. ಏನ್ ತಪ್ಪಾಗಿದೆ ಅಂತಂದ್ರೆ ಉತ್ತರ ಕೊಡ್ತೀನಿ, ಪೂರ್ತಿ ಸರಿನೇ ಇಲ್ಲ ಅಂತಂದ್ರೆ ಅದಕ್ಕೆಲ್ಲ ಉತ್ತರ ಕೊಡಕ್ಕಾಗಲ್ಲ. ಏನೋ ಒಂದು ಪಾಯಿಂಟ್ ತೋರಿಸಿ, ನೋಡಿ ಸರ್ ಇಂಥ ಪಾಯಿಂಟ್ ಇಂಥ ಕ್ಲಾಸಲ್ಲಿ ಪ್ರಾಬ್ಲಮ್ ಇದೆ ಅಂತಂದ್ರೆ ಓಕೆ ಅಂತ ನೋಡ್ಬೋದು. ನೀವು ಕೊಟ್ಟಿದ್ದೇ ಸರಿ ಇಲ್ಲ, ನಿಮ್ಮ ವರದಿನೇ ಸರಿ ಇಲ್ಲ ಅಂತಂದ್ರೆ ನಾನು ಅದಕ್ಕೆಲ್ಲ ಉತ್ತರ ಕೊಡಲ್ಲ. ಕೆಲವು ಕಡೆ ಮನೆಗೆ ಬಿಟ್ಕೊಳ್ಳಲ್ಲ, ಅಪಾರ್ಟ್ಮೆಂಟ್ಗಳಿಗೆ ಬಿಟ್ಕೊಳ್ಳಲ್ಲ. ಹಾಗಾಗಿ ಒಂದು ಸ್ವಲ್ಪ ಜನ ಮಿಸ್ ಆಗಿರ್ಬೋದು. ಆದರೆ 5,98,00,000 ಜನರ ಸರ್ವೆ ಆಗಿದೆ. ಇದನ್ನೆಲ್ಲ ಮನೇಲಿ ಕೂತ್ಕೊಂಡು ಬರೆಯೋಕ್ಕಾಗತ್ತಾ? ಮನೆಯಲ್ಲೇ ಕೂತ್ಕೊಂಡು ಇಷ್ಟು ಜನರ ಸರ್ವೆ ಬರೆಯೋಕ್ಕಾಗತ್ತಾ? ನಮ್ಮ ಅಂಕಿಅಂಶಗಳು BL, IAM ಎಲ್ಲ ಸರ್ಟಿಫೈ ಮಾಡಿದ್ದಾರೆ ಅಂತ ಪವರ್ ಟಿವಿಗೆ ಜಯಪ್ರಕಾಶ್ ಹೆಗಡೆ, ಹಿಂದುಳಿದ ಆಯೋಗದ ಮಾಜಿ ಅಧ್ಯಕ್ಷರು ಮಾತನಾಡಿದ್ದಾರೆ. ಕೇಳಿಸ್ಕೊಳ್ಳಿ. ಬಹಿರಂಗಗೊಂಡಿದೆ. ಹೀಗಾಗಿ ಈ ಬಗ್ಗೆ ಮಾತಾಡಲಿಕ್ಕೆ ರಾಜ್ಯ ಹಿಂದುಳಿದ ಆಯೋಗದ ಮಾಜಿ ಅಧ್ಯಕ್ಷರು, ಅದೇ ರೀತಿಯಾಗಿ ರಿಪೋರ್ಟ್ ಅನ್ನ ಫೈನಲ್ ಆಗಿ ಕೊಟ್ಟಂತ ಜಯಪ್ರಕಾಶ್ ಹೆಗಡೆ ಅವರಿದ್ದಾರೆ. ಸರ್ ನಮಸ್ತೆ. ಮೊದಲನೇದಾಗಿ ಈಗ ರಿಪೋರ್ಟ್ ಸಮೀಕ್ಷೆ ಇದು ಬಹಿರಂಗಗೊಂಡಿದೆ, ಮಾಧ್ಯಮಗಳು ಬಹಿರಂಗಗೊಂಡಿದೆ, ಮಿನಿಸ್ಟ್ರಿಗಳಿಗೆಲ್ಲ ತಲುಪಿದೆ ಸರ್. ಇದು ಮೊದಲನೇದಾಗಿ ಇದ್ರ ಬಗ್ಗೆ ಏನ್ ಹೇಳ್ತೀರಿ ಸರ್? ಸಾಕಷ್ಟು ವಿರೋಧ ಬರ್ತಾ ಇದೆಯಲ್ಲ ಸರ್ ಇದ್ರ ಬಗ್ಗೆ. ನಾವು ಬಹಿರಂಗ ಮಾಡಲೇ ಇಲ್ಲ, ಅದು ಕ್ಯಾಬಿನೆಟ್ ಇಡೋವರೆಗೂ ನಾವು ಯಾರು ಕೇಳಿದ್ರೆ ಈಗಲೂ ಸಹ ನಾನು ಯಾರಿಗೂ ಅಂಕಿಅಂಶಗಳನ್ನು ಹೇಳ್ತಾ ಇಲ್ಲ. ಯಾಕಂದ್ರೆ ನಾನು ಹೇಳೋದು ಸರಿ ಆಗೋದಿಲ್ಲ. ಸರ್ಕಾರಕ್ಕೆ ಕೊಡ್ಬೋದು ಬಿಟ್ಟರೆ ನಮಗೆ ಅದನ್ನು ಸಾರ್ವಜನಿಕವಾಗಿ ಹೇಳಲಿಕ್ಕೆ ಅವಕಾಶ ಇಲ್ಲ. ಬಂದಿದ್ರ ಬಗ್ಗೆ ಅದು
ಸರಿ ತಪ್ಪುಗಳ ಬಗ್ಗೆ ನಾಳೆ ನಂತರ ನಾನು ಚರ್ಚೆ ಮಾಡ್ತೀನಿ. ಕ್ಯಾಬಿನೆಟ್ ಡಿಸಿಷನ್ ಆದ ಮೇಲೆ ಚರ್ಚೆ ಮಾಡ್ತೀನಿ ನಾನು. ಸರ್, ಈಗ ಇದು ತಪ್ಪು ಅಂತ ಹೇಳೋರು ಒಂದು ಇದು ಮಾಡೋದು ಅಂತ ಹೇಳಿದ್ರೆ ಅವೈಜ್ಞಾನಿಕ ಅಂತೇಳಿ ಒಂದು ಕಾರಣಗಳು ಹೇಳ್ತಾರೆ. ಅದೇ ರೀತಿ ಮನೆಗೆ ಹೋಗಿಲ್ಲ ಅಂತೇಳಿ ಪ್ರತಿಯೊಬ್ರು ಕೂಡ ಬಿಜೆಪಿ ಯಾರೇ ಕೇಳಿದ್ರು ಕೂಡ ನಮ್ಮ ಮನೆಗೆ ಬಂದಿಲ್ಲ ಅಂತ ಹೇಳ್ತಾರೆ. ಅವ್ರು ಎಲ್ಲ ಮನೆಗೆ ಹೋಗದೇ ಇದ್ರೆ 5,98,00,000 ಜನರದ್ದು ಸಮೀಕ್ಷೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲಲ್ವಾ? ಅದನ್ನು ಮಾಡಿದ ರೀತಿ ಇದೆಯಲ್ಲ, ಒಂದು ಫಾರ್ಮೆಟ್ ಅನ್ನು ಮಾಡಿ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಎಲ್ಲ ಅಧಿಕಾರಿಗಳಿಗೆ ಟೀಚರ್ಸ್ ಸೇರಿ ಅವರಿಗೆ ತರಬೇತಿಯನ್ನು ಕೊಟ್ಟು ಮನೆಗೆ ಹೋಗಿ ಸಮೀಕ್ಷೆಯನ್ನು ಮಾಡಲಿಕ್ಕೆ ಹೇಳಿದ್ದಾರೆ. ಆ ಫಾರ್ಮೆಟಲ್ಲಿ ಒಂದು 54 ಕ್ವಶನೇಸ್ ಇತ್ತು. ಅದರಲ್ಲಿ ಒಂದು ಅಂಶ ಜಾತಿದು ಕೇಳಿದರೆ ಬಿಟ್ಟು ಉಳಿದಿದ್ದೆಲ್ಲ ಅವರ ಸಾಮಾಜಿಕ ಸ್ಥಿತಿಗತಿ, ಶೈಕ್ಷಣಿಕ ಸ್ಥಿತಿಗತಿ ಮತ್ತು ಅವರ ಹಿನ್ನೆಲೆ ಎಲ್ಲವನ್ನ ಕೇಳಿದರೆ. ಅದನ್ನು ಮಾಡಿದ್ರಿಂದ ಸರ್ಕಾರಕ್ಕೆ, ನಮಗೆ ಆಯೋಗಕ್ಕೆ ಮೀಸಲಾತಿ ಕೊಡಲಿಕ್ಕೂ ಸಹ ಸಹಾಯ ಆಯಿತು. ಯಾವ ಪ್ರವರ್ಗಕ್ಕೆ ಅವ್ರನ್ನ ಹಾಕ್ಬೋದು ಅನ್ನೋದು ಸ್ಥಿತಿಗತಿ. ಮತ್ತೆ ಸರ್ಕಾರದಿಂದ ಕೊಡುವಂಥ ಸೌಲಭ್ಯಗಳನ್ನು ಕೊಡುವಾಗ ಸಹ ಅದು ಬೇಕಾಗ್ತದೆ. ಅದೆಲ್ಲ ಕಲೆಕ್ಟ್ ಆಗಿದೆ. ಅದರ ಆಧಾರದ ಮೇಲೆ ಕೊಡ್ಲಿಕ್ಕೆ ಸುಲಭ ಆಗ್ತದೆ. ಅಂದ್ರೆ ಪ್ರಮುಖವಾಗಿ ಸರ್, ಹೆಚ್ಚು ಮನೆಗೆ ರೀಚ್ ಆಗಿಲ್ಲ, ಮನೆಯಲ್ಲಿ ಕೂತ್ಕೊಂಡೇ ಬರೆದ್ರು ಅಂತ ಹೇಳಿ ಒಂದಿಷ್ಟು ಜನ ಆರೋಪಗಳನ್ನ ಮಾಡ್ತಾ ಇದಾರಲ್ಲ, ಅವ್ರಿಗೇನು ಸರ್? ಯಾಕಂತ ಹೇಳಿದ್ರೆ ಇದೆಲ್ಲ ಸಮೀಕ್ಷೆ ಆಗಿದ್ದು ಏನು ರೀಸೆಂಟ್ ಇಯರ್ಸ್ ಆಗಲ್ಲ, ನೀವು ಬಂದ ಮೇಲಲ್ಲ, ಹಿಂದೆನೆ 15ರಿಂದ ಆಗ್ತಾ ಇತ್ತು ಅಂತ ಹೇಳಿದ್ರೆ ಎಷ್ಟು ವರ್ಷಗಳ ಹಿಂದೆ ಅವರು ರೀಕಾಲ್ ಮಾಡ್ಕೊಳ್ಬೇಕು ಸರ್ ಅಂತ ಇದು ಅರ್ಥ ಆಗಬೇಕಾದ್ರೆ 2014-15 ಆಗಿದ್ದಂತ ಸರ್ವೆ ಇದು. ಅದರಿಂದ ಕೆಲವೊಮ್ಮೆ ನಮ್ಮನೆಗೆ ಬಂದರೆ ಸಹ ಮನೆಯಲ್ಲಿ ಯಾರು ಬಂದರೆ ಸಮೀಕ್ಷೆ ಮಾಡುವಾಗ ಅವರಿಗೆ ಮಾಹಿತಿಯನ್ನು ಕೊಡ್ತಾರೆ ಬಿಟ್ಟರೆ ಅದ್ರ ಬಗ್ಗೆ ಮನೆಯಲ್ಲಿ ಚರ್ಚೆನೇ ಆಗೋದಿಲ್ಲ ಎಲ್ಲೂ. 2015-16 ಆ ಸಮಯ 10 ವರ್ಷ, 20 ಮೇಲೆ ಬಂದಿಲ್ಲ. ಅದ್ರ ಯಾಕೆ ಮಾಡ್ತಾ ಇದ್ರೆ ಅದರ ಇಂಪಾರ್ಟೆನ್ಸ್ ಏನು ಅನ್ನೋದು ಯಾರಿಗೂ ಗೊತ್ತಿರಲಿಲ್ಲ ಆಗ. ಒಟ್ಟಾರೆ ಸರ್, ಎಷ್ಟು ಜನ ಇದನ್ನ ಪಾಲ್ಗೊಂಡಿದ್ರು, ಅಧಿಕಾರ ಮಟ್ಟಗಳು ಕೇಳಿದ್ರೆ ಇದೆಲ್ಲ ಎಷ್ಟು ಜನ ಸಮೀಕ್ಷೆ ಆಗಿದೆ ಗೊತ್ತಾಗತ್ತಾ ಸರ್? ಖಂಡಿತ ಗೊತ್ತಾಗ್ತದೆ. ಅದು 1 ಲಕ್ಷ ಮಿಕ್ಕಿ ಅಧಿಕಾರಿಗಳು ಇದರಲ್ಲಿ ಪಾಲ್ಗೊಂಡಿದ್ದಾರೆ. ಅದರಿಂದ ಮತ್ತೆ ಅಧಿಕಾರಿಗಳು ಯಾರು ಮನೆಗೆ ಹೋಗಿ ಸಮೀಕ್ಷೆಯನ್ನು ಮಾಡಿದರೋ ಅವರಿಗೆ ಅದನ್ನು ತಪ್ಪು ಬರಿಬೇಕು ಅನ್ನೋ ಅವರಿಗೆ ಏನು ವೈಯಕ್ತಿಕ ಹಿತಾಸಕ್ತಿ ಏನಿತ್ತು? ಏನೂ ಇರಲಿಲ್ಲ. ಎಲ್ಲಿ ಮನೆಯಲ್ಲಿ ಬಾಗಿಲಾಕಿತ್ತು ಅದನ್ನು ಮಾಡಿರ್ಲಿಕ್ಕಿಲ್ಲ. ಅಥವಾ ಈ ಸೂಚಿಯಲ್ಲಿ ಒಪ್ತೇನೆ ನಾನು, ಅಪಾರ್ಟ್ಮೆಂಟ್ನ ಒಳಗೆ ಹೋಗ್ಲಿಕ್ಕೆ ಬಿಡೋದಿಲ್ಲ. ಈಗ ನಾವು ಹೋಗ್ಬೇಕಾದ್ರೂ ಸಹ ಮನೆಯವ್ರಿಗೆ ಫೋನ್ ಮಾಡಿ ಆ ಮನೆಯವರು ಸೆಕ್ಯೂರಿಟಿಗೆ ಹೇಳಿ ಸೆಕ್ಯೂರಿಟಿಯವ್ರು ನಮ್ಮನ್ನು ಒಳಗೆ ಬಿಟ್ಟಾಗ ಮಾತ್ರ ಮನೆಗೆ ಹೋಗ್ಲಿಕ್ಕೆ, ಒಂದು ಅಪಾರ್ಟ್ಮೆಂಟಿಗೆ ಹೋಗ್ಲಿಕ್ಕೆ ಆಗ್ತದೆ. ಅಂಥ ಸಂದರ್ಭದಲ್ಲಿ ಕೆಲವು ನ್ಯೂನತೆಗಳಿರಲೂಬಹುದು, ಇಲ್ಲ ಅಂತ ಹೇಳೋದಿಲ್ಲ. ಆದರೆ 2011 ಸೆನ್ಸಸ್ ಪ್ರಕಾರ 6,11,12 ಲಕ್ಷದಷ್ಟು ಪಾಪ್ಯುಲೇಷನ್ ಇತ್ತು. 5,98,00,000 ಸರ್ವೆ ಸಮೀಕ್ಷೆ ಆಗಿದೆ. ಅದರರ್ಥ ಆಗಿಲ್ಲ ಅಂತ ಹೇಳಲಿಕ್ಕೆ ಆಗುದಿಲ್ಲಲ್ಲ. ಇಲ್ಲದ್ರೆ ಮನೆಯಲ್ಲಿ ಕೂತ್ಕೊಂಡು ಅಷ್ಟು ಜನರದ್ದು ಬರೀಲಿಕ್ಕೆ ಆಗ್ತದ? ಪ್ರೊಜೆಕ್ಷನ್ ಮಾಡಿದ್ರು ಅಂತ ಒಂದು 10 ಮನೆಗೆ ಹೋಗೋದು, ಉಳಿದ ಮನೆ ಹೇಳೋದು ಅಂತ. ಅದು ಪ್ರತಿಯೊಂದನ್ನು ಸರ್ವೆ ಮಾಡಿದ ಮೇಲೆ ಅಲ್ಲಿ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಅದು ಇದೆ ಫಾರ್ಮ್ ಇನ್ನೂ ಇರಬೇಕು ನನ್ನ ಪ್ರಕಾರ. ಮತ್ತೆ ಭಾರತ್ ಎಲೆಕ್ಟ್ರಾನಿಕ್ಸ್ನವರು ಅದನ್ನು ಅಪ್ಲೋಡ್ ಮಾಡಿದಂಥದ್ದು ಅವ್ರ ಹತ್ರ ಇದೆ, ಸೇಫ್ ಆಗಿದೆ. ಆ ಪಾಸ್ವರ್ಡ್ ಅವ್ರ ಹತ್ರ ಇದೆ ಬಿಟ್ಟರು ಬೇರೆ ಯಾರ ಹತ್ರ ಇಲ್ಲ. IIMನವರು ಅದನ್ನೆಲ್ಲ ಚೆಕ್ ಮಾಡಿ ಸರ್ಟಿಫೈ ಮಾಡಿದ್ದಾರೆ ಸರಿ ಇದೆ ಅಂತ. ಅದಾದ ಮೇಲೆ ಇದಕ್ಕೆ ಎಕ್ಸ್ಪರ್ಟ್ ಕಮಿಟಿ ಒಂದು ಬಂದು ಈ ಸರ್ವೆ ಮಾಡಿದ್ರಲ್ಲ, ಯಾವ್ದಾವುದಕ್ಕೆ ಎಷ್ಟು ಮಾರ್ಕ್ಸ್ ಅಂತ, ಮನೆ ಇದ್ರೆ ಎಷ್ಟು ಮಾರ್ಕ್ಸ್, ದೊಡ್ಡದ ಚಿಕ್ಕದ, ಅವರ ಶೈಕ್ಷಣಿಕ ಹಿನ್ನೆಲೆ ಅದಕ್ಕೆ ಎಷ್ಟು ಮಾರ್ಕ್ಸು, ಇವೆಲ್ಲವನ್ನ ನೋಡಿ ಒಂದು ಇಂಡಿಕೇಟರ್ ಕೊಟ್ಟು ಅದಕ್ಕೆ ವೆಯ್ಟೇಜ್ ಮಾರ್ಕ್ಸ್ ಕೊಟ್ಟಿದ್ದಾರೆ. ವೆಯ್ಟೇಜ್ ಕೊಟ್ಟು ಅದರ ಆಧಾರದ ಮೇಲೆ ಟೋಟಲ್ ಮಾಡಿ ಒಂದು ಪ್ರವರ್ಗ ಯಾವುದಕ್ಕೆ ಹಾಕ್ಬೋದು ಅಂತ ತೀರ್ಮಾನ ತಗೊಂಡದ್ದು. ಇಲ್ಲಿ ಸರ್, ಈಗ ಪ್ರಬಲ ಒಕ್ಕಲಿಗ ಲಿಂಗಾಯತ ಪ್ರಬಲ ಸಮುದಾಯಗಳು ನಮ್ಮ ಜನಸಂಖ್ಯೆ ಕಡಿಮೆ ಆಗಿದೆ ಅಂತೇಳಿ ಒಂದು ಕಡೆ ಆಕ್ಷೇಪಗಳು ಎತ್ತಿ ಆಕ್ರೋಶ ಹೊರಹಾಕ್ತಾ ಇದ್ದಾವೆ, ಇದು ಒಪ್ಪೋದಿಲ್ಲ ಅಂತ ಹೇಳಿ. ಅದೇ ರೀತಿ ಗೊಲ್ಲ ಸಮುದಾಯ, ಆ ರೀತಿಯಾಗಿರತಕ್ಕ ಸಮುದಾಯನೂ ಕೂಡ ನಮ್ಮ ಸಮುದಾಯ 30 ಲಕ್ಷ ಇರಬೇಕಿತ್ತು, 10 ಲಕ್ಷ ಇದೆ ಅಂತ ಹೇಳಿ ಅವರು ಒಂದು ಆಕ್ಷೇಪವನ್ನು ಎತ್ತಾ ಇದ್ದಾರೆ. ಇದೆಲ್ಲದಕ್ಕೂ ಕೂಡ ನೀವು ಸಮೀಕ್ಷೆ ಮಾಡಿದವರಾಗಿ ಏನ್ ಹೇಳ್ತೀರಿ ಸರ್? ಏನು ಜಸ್ಟಿಫೈ ಮಾಡ್ತೀರಿ ಸರ್ ಇದನ್ನಂತೀರಿ? ಸಮೀಕ್ಷೆಯಲ್ಲಿ ಅವ್ರದ್ದು ಜಾಸ್ತಿ ಇದೆ ಅಂತ ಅವ್ರಿಗೆ ಒಂದು ಮನಸ್ಸಿನಲ್ಲಿ ಇರ್ಬೋದು. ಅವರವರ ಜಾತಿದ ಅವರವರೇ ಸಮೀಕ್ಷೆ ಮಾಡಿ ಬಿಡ್ಲಿಕ್ಕೆ ಗೊತ್ತಾಗ್ತದಲ್ಲ, ಆಗುದಿಲ್ಲ, ಮಾಡ್ಲಿಕ್ಕೆ ಕಷ್ಟ ಇದೆ. ಆದರೆ ಒಂದು ಲಿಂಗಾಯತರೊಂದು ಅಭಿಪ್ರಾಯ ಏನಂತ ಹೇಳಿದ್ರೆ, ಕೆಲವರು ಸರ್ಟಿಫಿಕೇಟ್ಗೋಸ್ಕರ 2A ಸರ್ಟಿಫಿಕೇಟ್ಗೋಸ್ಕರ ಗಾಣಿಗರು ಅವರು ಲಿಂಗಾಯತ ಅಂತ ಹೇಳೇ ಇಲ್ಲ, ಬಣಿಜಕರು ಲಿಂಗಾಯತ ಅಂತ ಹೇಳಿಲ್ಲ, ಸಾಧರು ಹೇಳಿಲ್ಲ ಅಂತ
ಅದನ್ನ ಸಮೀಕ್ಷೆ ಮಾಡುವವರಿಗೆ ತನಿಖೆ ಮಾಡಲಿ, ಅವ್ರು ಲಿಂಗಾಯತರು ಕುರುಬರು ಅಂತ ಮಾಡ್ಲಿಕ್ಕೆ ಆಗೋದಿಲ್ಲ. ಅವ್ರು ಏನ್ ಹೇಳಿದಾರೆ ಇವ್ರು ಬರ್ಕೊಂಡ್ ಬಂದಿದ್ದಾರೆ ಅಷ್ಟೇ. ನಿಮ್ಮ ಇಂಟರ್ಪ್ರಿಟೇಷನ್ ಅಂತ ಮಿಕ್ಸ್ ಮಾಡ್ಲಿಕ್ಕೆ ಆಗಲ್ಲ. ಆಗೋದಿಲ್ಲ. ಅವ್ರೇನ್ ಹೇಳಿದಾರೆ ಅದನ್ನ ಬರ್ಕೊಂಡು ಮುಂದೆ ಕೊಟ್ಟಿರ್ತಾರೆ ಅಷ್ಟೇ. ಸರ್, ಈಗ ನಿಮ್ಮ ಮೇಲೂ ಕೂಡ ಒಂದಿಷ್ಟು ಜನ ಆರೋಪಗಳು ಮಾಡೋದಿರ್ಲಿ ಅಥವಾ ನಿಮ್ಮ ಮೇಲೂ ಬ್ಲೇಮ್ ಮಾಡೋದಿರ್ಲಿ, ಆ ರೀತಿಯಾಗಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಆಯೋಗನೇ ಸರಿ ಮಾಡಿಲ್ವಾ, ಆ ರೀತಿಯಾಗಿ ಪ್ರಶ್ನೆಗಳು ಎತ್ತಾ ಇದ್ದಾರೆ. ಇದಕ್ಕೆಲ್ಲದೂ ಕೂಡ ಏನ್ ಸ್ಪಷ್ಟನೆ ಕೊಡ್ತೀವಿ? ಯಾವ ತಪ್ಪು ಏನಾಗಿದೆ ಅಂತ ಹೇಳಿದ್ರೆ ನಾನು ಉತ್ತರ ಹೇಳ್ಬೋದು. ತಪ್ಪು ಏನಂತ ಹೇಳ್ದೇನೆ ಆರೋಪ ಮಾಡಿದಾರೆ. ಏನ್ ಆರೋಪ ಮಾಡಿದ್ದಾರೆ ಅದಕ್ಕೆ ಉತ್ತರ ಹೇಳ್ತೇನೆ ನಾನು. ಆರೋಪ ಸ್ಪೆಸಿಫಿಕ್ ಆಗಿ ಇಂಥದ್ದು ಅಂತ ಹೇಳಿದ್ರೆ ಉತ್ತರ ಹೇಳಲಿಕ್ಕೆ ಸಾಧ್ಯ ಆಗ್ತದೆ. ಸಾರಾಸಗಟ್ಟಾಗಿ ಅವ್ರು ಸರಿ ಮಾಡಿಲ್ಲ ಅಂತ ಹೇಳಿದ್ರೆ ನನ್ಗೆ ಉತ್ತರ ಹೇಳಲಿಕ್ಕೆ ಬರೋದಿಲ್ಲ. ಆಕ್ಚುಲಿ ನೀವು ಕಾಂಗ್ರೆಸ್ ಸೇರ್ಪಡೆ ಆಗಬೇಕಿತ್ತು, ಹೀಗಾಗಿ ಸಿದ್ದರಾಮಯ್ಯ ಫೇವರ್ ಆಗಿ ರಿಪೋರ್ಟ್ ಕೊಟ್ರಿ ಅಂತ. ಒಂದು ಕೆಲಸ ಮಾಡಲಿ, ಈ ಹೊರಗಡೆ ಬರ್ತದಲ್ಲ, ನಾನೇನೇನು ಹೇಳಿದೆ ಅದನ್ನ ಎಕ್ಸ್ಪರ್ಟ್ ಕಮಿಟಿ ನೋಡಿ ಇಂಡಿಕೇಟರ್ಸ್ ಕೊಟ್ಟಿದ್ದಾರೆ. ಇಂಡಿಕೇಟರ್ಸ್ ಮೇಲೆ ವೈಟೇಜ್ ಅನ್ನು ಕೊಟ್ಟು ಅದನ್ನ ಯಾವ್ದಾದ್ರು ಪ್ರೋಗ್ರಾಮ್ ಅದನ್ನ ಚೆಕ್ ಮಾಡಲಿ. ತಪ್ಪಾಗಿದ್ರೆ ನಾವು ಒಪ್ಕೊಳ್ತೇವೆ. ಈಗಲೂ ಇದಾದ ಮೇಲೆ ಅದನ್ನ ಸಾರ್ವಜನಿಕವಾಗಿ ಬರ್ತದಲ್ಲ ಹೊರಗೆ, ಚೆಕ್ ಮಾಡಲಿ ಅವರು. ಈಗ ಮಾನದಂಡ